ಪ್ರೊ ಕಬಡ್ಡಿ 2025 ಆಕ್ಷನ್ ಏನೋ ಕಂಪ್ಲೀಟ್ ಆಯಿತು. ಇದರಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಟಾಪ್ 5 ರೈಡರ್ಸ್ ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಟಾಪ್ 5 ಡಿಫೆಂಡರ್ಸ್ ಯಾರು ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇಲ್ಲ ಅಂದರೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಫಸ್ಟು ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಎಲ್ಲ ನಿಮಗೆ ಹೋಗಿ ಜಾಯ್ನ್ ಆಗಿ ಅದರಲ್ಲಿ 100 ಜನ ಕಂಪ್ಲೀಟ್ ಮಾಡಿ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಒಂಥರ ಸೆಲೆಬ್ರೇಟ್ ಮಾಡಿದೆ ಅದ್ರನ್ನ ಒಂಥರ 100 ಜನ ಅಲ್ಲಿ ಸಬ್ಸ್ಕ್ರೈಬ್ ಆದರೆ ಲೈಕ್ ಫಾಲೋವರ್ಸ್ ಆದರೆ ಒಂಥರ 100ಗೆ ಸೆಲೆಬ್ರೇಷನ್ನೇ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದಲ್ಲ, ಬನ್ನಿ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದ. ಫಸ್ಟು ರೈಡರ್ಸ್ ಬಗ್ಗೆ ಮಾತಾಡೋದ. ಟಾಪ್ 5 ಮೋಸ್ಟ್ ಎಕ್ಸ್ಪೆನ್ಸಿವ್ ರೈಡರ್ಸ್ ಈ ಒಂದು ಸೀಸನಲ್ಲಿ ದೇವಾಂಗ್ ದಲಾಲ್ ಅವರು 2,20,00,000ಕ್ಕೆ ಬೆಂಗಾಲ್ ವಾರಿಯರ್ಸ್ಗೆ ಹೋಗಿದ್ದು. ಇವ್ರಿಗೆ ತುಂಬ ಒಂಥರ ವಾರ್ ನಡೀತಾ ಇತ್ತು ಆಕ್ಷನಲ್ಲಿ, ಸಖತ್ತಾಗಿ ಪಿಕ್ ಮಾಡಿದ್ರು ಬೆಂಗಾಲ್ ವಾರಿಯರ್ಸ್ ಅವರು. ಮತ್ತು ಎರಡನೇ ಪ್ಲೇಯರು ದಬಾಂಗ್ ಡೆಲ್ಲಿಲಿರೋದು ಆಶು ಮಾಲಿಕ್ 1,90,00,000ಕ್ಕೆ ಹೋಗಿರೋದು. ಇವರು ಕೂಡ ಸಖತ್ತು ಪ್ಲೇಯರ್, ಲಾಸ್ಟ್ ಸಖತ್ತಾಗಿ ಆಡಿದ್ದಾರೆ. ಮತ್ತು ಮೂರನೇ ಪ್ಲೇಯರು ಅರ್ಜುನ್ ದೇಸ್ವಾಲ್, ಇವರು ತಮಿಳ್ ಟೆರಾವಸ್ಗೆ ಹೋಗಿರೋದು 1,40,00,000ಕ್ಕೆ. ನಾಲ್ಕನೇ ಪ್ಲೇಯರು ನವೀನ್ ಕುಮಾರ್ ಎಕ್ಸ್ಪ್ರೆಸ್, ಇವರು ಹರಿಯಾಣ ಸ್ಟೀಲರ್ಸ್ಗೆ ಹೋಗಿರೋದು 1,20,00,000ಕ್ಕೆ. ಇವರು ಕಡಿಮೆ ಆಯಿತು ಅಂತ ಅನಿಸುತ್ತೆ. ತುಂಬ ಹಳಬ್ರೆಲ್ಲ ಯಾಕೋ ಪರ್ಫಾರ್ಮೇ ಮಾಡ್ತಿಲ್ಲ ಗುರು. ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲ ಯಾಕೆ ಅಂತ ಗೊತ್ತಿಲ್ಲ, ಬಟ್ ನ್ಯೂ ಪ್ಲೇಯರ್ಸ್ನ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಎಲ್ಲರದು ಅಷ್ಟೇ ಗುರು, ಒಂದೊಂದು ಸೀಸನ್ ಬರ್ತಾ ಅವ್ರ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ, ಬಟ್ ಅಲ್ಲಿಂದ ಗಿವ್ ಅಪ್ ಮಾಡಿದೆ ಯಾರು ಎಫರ್ಟ್ ಆಗ್ತಾರೆ ಅವ್ರು ಮುಂದೆ ಬರ್ತಾರೆ. ಓಕೆ, ಮತ್ತು ಗುಮಾನ್ ಸಿಂಗು UP ಯೋಧಾಸ್ಗೆ 1 ಕೋಟಿಗೆ ಹೋಗಿದ್ದಾರೆ. ಇದು ಟಾಪ್ 5 ಮೋಸ್ಟ್ ಎಕ್ಸ್ಪೆನ್ಸಿವ್ ರೈಡರ್ಸ್ ಅಂತಲೇ ಹೇಳ್ಬೋದು ಈ ಒಂದು PK ಪ್ರೊ ಕಬಡ್ಡಿ 2025 ಆಕ್ಷನ್ನಲ್ಲಿ. ನಿಮ್ಮ ಪ್ರಕಾರ ಇವರೆಲ್ಲರಿಗೂ ಇಷ್ಟೊಂದು ಪ್ರೈಸ್ನ ಕೊಡಬೇಕಿತ್ತ ಅಂತ ಕಾಮೆಂಟ್ ಮಾಡಿ. ಮತ್ತು ಯಾರ್ಯಾರು ಮಿಸ್ ಆದರೂ ಈ ಒಂದು ಪ್ರೈಸ್ನ ತಗೋಬೇಕಾಗಿತ್ತು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಪ್ರದೀಪ್ ನರ್ವಾಲ್ನ ತಗೋಬೇಕಾಗಿತ್ತು, ಬೆಂಗಳೂರು ಬುಲ್ಸ್ ಇನ್ನೊಂದು ಚಾನ್ಸ್ನ ಕೊಡಬೇಕಿತ್ತು, ಬಟ್ ಅವ್ರಿಗೆ ಚಾನ್ಸ್ನ ಕೊಡಲಿಲ್ಲ. ನೋಡೋದ ಅವರು ರಿಟೈರ್ಮೆಂಟ್ ಬೇರೆ ಕೊಟ್ಬಿಟ್ಟಿದ್ದಾರೆ, ಇವಾಗ ಮುಗೀತು ಅವ್ರ ಕೆರಿಯರು. ಮತ್ತು ನೆಕ್ಸ್ಟ್ ಲೆವೆಲ್ ಪ್ಲೇಯರು ಸೀರಿಯಸ್ಲಿ ಒಂಥರ ಕಿಂಗ್ ಅವರು, ಕಬಡ್ಡಿಯಲ್ಲಿ ಒಂಥರ ಲೆಜೆಂಡು. ಬಟ್ ಅವ್ರಿಗೆ ಆ ಥರ ಒಂದು ರೆಸ್ಪೆಕ್ಟ್ನ ಕೊಡಬಾರ್ದಾಗಿತ್ತು, ಇನ್ನು ಒಳ್ಳೆ ರೆಸ್ಪೆಕ್ಟ್ ಬರಬೇಕಾಗಿತ್ತು ಅಂತ ಅನ್ಸುತ್ತೆ. ಓಕೆ ಬಿಡಿ. ಮತ್ತು ಟಾಪ್ 5 ಮೋಸ್ಟ್ ಎಕ್ಸ್ಪೆನ್ಸಿವ್ ಡಿಫೆಂಡರ್ 2025 PKನಲ್ಲಿ ಫಸ್ಟು ಪ್ಲೇಯರು ಯೋಗೇಶ್ ದಯ್ಯ 1,10,00,000ಕ್ಕೆ ಹೋಗಿರೋದು. ಬೆಂಗಳೂರು ಬುಲ್ಸ್ ಇವ್ರು ಬೇಕೇ ಬೇಕು ಅಂತೇಳಿ ಗುದ್ದಾಡಿ ಆಕ್ಷನ್ ತಗೊಂಡಿರೋದು. ನೋಡಬೇಕು ಲಾಸ್ಟ್ ಸೀಸನ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಈ ಒಂದು ಸೀಸನ್ ಏನು ಮಾಡ್ತಾರೆ ಅಂತ. ಮತ್ತು ಎರಡನೇ ಪ್ಲೇಯರು ದೀಪಕ್ ಸಿಂಗ್, ಇವರು ಪಟ್ನಾ ಪೈರೇಟ್ಸ್ಗೆ 86,00,000ಕ್ಕೆ ಹೋಗಿರೋದು. ಮೂರನೇ ಪ್ಲೇಯರು ಶುಭಮ್ ಸಿಂಡೆ, ಇವರು 80,00,000ಕ್ಕೆ ಟೈಟಾನ್ಸ್ಗೆ ಹೋಗಿರೋದು. ಮತ್ತು ಸಂಜಯ್ ದುಲ್, ಇವರು ಕೂಡ ಬೆಂಗಳೂರು ಬುಲ್ಸು ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ ಡಿಫೆಂಡರ್ ಮೇಲೆ ಸಕ್ಕತ್ತಾಗಿ ಕಣ್ಣಿಟ್ಟಿದೆ, ಬಿಕಾಸ್ ಲಾಸ್ಟ್ನ ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಸಂಜಯ್ ದುಲ್ಗೆ 60 ಲಕ್ಷ ಕೊಟ್ಟು ತಗೊಂಡಿದ್ದಾರೆ. ಮತ್ತು 5ನೇ ಪ್ಲೇಯರು ಸಂಕೇತ್ ಸಾವಂತ್ ಅಂತ, ಇವರು ಪಟ್ನಾ ಪೈರೇಟ್ಸ್ಗೆ ಹೋಗಿರೋದು 40 ಲಕ್ಷಕ್ಕೆ. ಈ ಒಂದು ಸೀಸನ್ನು ಪಟ್ನಾ ಪೈರೇಟ್ಸು 2 ತಗೊಂಡಿದ್ದಾರೆ. ಬೆಂಗಳೂರು ಬುಲ್ಸು ಟಾಪ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಿಫೆಂಡರ್ಸಲ್ಲಿ ಇಬ್ಬಿಬ್ರು ಕೂಡ ಇದ್ದಾರೆ. ನೋಡೋದು ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಈ ಒಂದು ಸೀಸನ್ನು ಯಾರಿಗೆ ಇನ್ನೂ ಅಮೌಂಟನ್ನು ಜಾಸ್ತಿ ಕೊಡ್ಬೋದಾಗಿದ್ದು, ಯಾರಿಗೆ ಕಡಿಮೆ ಕೊಡಬೇಕಾಗಿತ್ತು, ಮತ್ತು ಯಾರು ಈ ಒಂದು ಸೀಸನ್ ಆಕ್ಷನಲ್ಲಿ ಮಿಂಚೋಕ್ಕಾಗಲಿಲ್ಲ, ಪರ್ಫಾರ್ಮ್ ಮಾಡಿದ್ರು ಪರ್ಫಾರ್ಮ್ ಮಾಡದೇ ಇದ್ರು ಅಂತ ಕಾಮೆಂಟ್ ಮಾಡಿ. PK 2025 ಆಕ್ಷನ್ ನಿಮಗೇನ ಅನ್ನಿಸ್ತು? ಬೆಂಗಳೂರು ಬುಲ್ಸು ಏನೇನು ಮಿಸ್ಟೇಕ್ಸ್ನ ಮಾಡಿದ್ದಾರೆ, ಇಲ್ಲ ಇಂಪ್ರೂವ್ಮೆಂಟ್ನ ಮಾಡಿದ್ದಾರೆ ಈ ಒಂದು ಸೀಸನ್ ಟೀಮಲ್ಲಿ, ಸ್ಕ್ವಾಡಲ್ಲಿ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆಗಿದ್ರೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಬಾಯ್ಸ್. ಸಿ ಯು.